Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಂಜೆ ಮುಸ್ಸಂಜೆ ಆಗಿದೆ. ಸಾನು ಈಗ ಬ್ಯಾಡ್ಮಿಂಟನ್ಗೆ ಹೋಗಿದ್ದಾಳೆ. ಅವಳು ಬ್ಯಾಡ್ಮಿಂಟನ್ಗೆ ಹೋಗೋ ಮುಂಚೆ ನಾನು ಕಿಚನ್ಗೆ ಎಂಟ್ರಿ ಆಗೋದು. ಅಲ್ಲಿ ತನಕ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟ ಮುಗಿಸ್ಕೊಂಡು ನಾನು ನನ್ನ ಕೆಲಸಕ್ಕೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ. ಅದು ಬಿಟ್ಟರೆ ನಾನು ಸಂಜೆ ಬಂದು ಸಾನುಗೆ ಸ್ನ್ಯಾಕ್ಸ್ ಕೊಡೋ ಟೈಮ್ಗೆ, ಹಾಲು ಕೊಡೋ ಟೈಮ್ಗೆ ಕಿಚನ್ಗೆ ಎಂಟ್ರಿ ಕೊಡೋದು. ಸೊ ಅವಾಗಲಿಂದ ನಂದು ರಾತ್ರಿ ರೂಟೀನ್ ಈವ್ನಿಂಗ್ ಟು ನೈಟ್ ರೂಟೀನ್ ಶುರುವಾಗುತ್ತೆ. ಅಂದರೆ ಅಡುಗೆ ಮಾಡೋದಿರುತ್ತಲ್ವ, ನಾನು ಆವಾಗ ಅಡುಗೆ ಶುರು ಮಾಡ್ತೀನಿ. ಕೆಲವೊಂದು ಸಾರಿ ಮಾತ್ರನೇ ಮಧ್ಯಾಹ್ನನೂ ಮಾಡಿರ್ತೀನಿ ರಾತ್ರಿಗೆ ಆಗೋ ರೀತಿಯಲ್ಲಿ, ಕೆಲವೊಂದು ಸಾರಿ ರಾತ್ರಿನೇ ಮಾಡ್ತೀನಿ. ಸೊ ಇವತ್ತು ನಾನು ನಾನ್ ವೆಜ್ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಇವತ್ತು ನಾನ್ ವೆಜ್ಜಲ್ಲಿ ಚಿಕನ್ ರೋಲ್ ಮಾಡ್ತಾ ಇದ್ದೀನಿ. ಚಿಕನ್ ರೋಲ್ಗೆ ಏನು ಮನೇಲೇ ಪರೋಟ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಸಂಜೆನೇ ಕಲಸಿ ಇಟ್ಟಿದ್ದೀನಿ. ಅದನ್ನು ನಿಮ್ಮ ಜೊತೆ ಇವತ್ತು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಮೊದಲು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೆ ಅಂದ್ಕೊಳ್ತೀನಿ, ಆದರೆ ನೆನಪಿಲ್ಲ ನನಗೆ ಯಾವಾಗ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಇದನ್ನು ಮಾಡಿದ್ದೀನಿ ಅಂದಾಗ ಅದರ ಲಿಂಕ್ ಕೊಡಿ ಅಂತೀರಾ. ಆ ಲಿಂಕ್ ನೀವು ಹೇಳೋ ಥರನೇ ನಿಮಗೂ ಸಿಗೋದಿಲ್ಲ, ನನಗೂ ಸಿಗೋದಿಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತೀರಾ ಅಲ್ವಾ, ನೀವು ಮಾಡಿರೋ ಅಡುಗೆಗಳನ್ನ ಇನ್ನೊಂದು ಸರಿ ನೋಡ್ಬಿಟ್ಟು ಮಾಡೋಣ ಅಂದರೆ ಅಕ್ಕ ಸಿಗೋದೇ ಇಲ್ಲ ಅದು ವಿಡಿಯೋ, ನೀವು ಸಪ್ರೇಟ್ ಚಾನಲ್ ಮಾಡಿ ಕುಕ್ಕಿಂಗ್ದು ಅಂಥೇಳಿ. ಹಾಗಾಗಿ ಇವತ್ತು ಮತ್ತೊಂದು ಸಾರಿ ತೋರಿಸ್ತೀನಿ. ಪರೋಟಾಗಿ ಕಲಿಸಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಈವ್ನಿಂಗಿಂದ ನೈಟ್ ತನಕ ಸ್ನೇಹಿತರೆ ಮಲಗೋ ತನಕ ನನ್ನ ರೂಟೀನ್ ಹೇಗಿರುತ್ತೆ ಬನ್ನಿ ನೋಡೋಣ. ಪರೋಟಾಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಪರೋಟಾನ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಗೋಧಿ ಹಿಟ್ಟು ಸೇರಿಸೋದ್ರಿಂದ ಸ್ವಲ್ಪ ಸಾಫ್ಟ್ ಇರುತ್ತೆ, ಒಂಥರ ರಬ್ಬರ್ ಥರ ಇರೋದಿಲ್ಲ. ಇದಕ್ಕೆ 1 ಬಟ್ಲಷ್ಟು ಮೈದಾ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪೂರಾ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅದೊಂಥರ ಚಪಾತಿ ಟೇಸ್ಟ್ ಬರುತ್ತಲ್ವಾ, ಸ್ವಲ್ಪ ಡಿಫ್ರೆಂಟ್ ಇರಲಿ ಪರೋಟ ಅಂತ ಹೇಳಿಬಿಟ್ಟು. ಸೊ 1 ಬಟ್ಲದು 1 ಬಟ್ಲಿದು. ಇದಕ್ಕೆ ಉಪ್ಪು ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿ ಹಾಕಿದ್ದೀನಿ. ಆ್ಯಂಡ್ ಇದು ಅಡುಗೆ ಸೋಡಾ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡರ್ ಹಾಕ್ತಾರೆ, ಸೊ ನಾನು ಅದನ್ನು ಇವತ್ತು ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಎಲ್ಲರ ಮನೇಲೂ ಇರೋದಿಲ್ಲ ಅಲ್ವಾ, ಇದು ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ನೀವು ಬೇಕಿಂಗ್ ಪೌಡರ್ ಹಾಕಿದ್ರೆ ಸೇಮ್ ರೋಟಿ ಥರನೇ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ, 1/4 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ನಾವು ಸೋಡಾ ಹಾಕಿದ್ದೀವಲ್ಲ, ಅದು ಮೊಸರು ಜೊತೆ ರಿಯಾಕ್ಟ್ ಆಗಿಬಿಟ್ಟು ಸಾಫ್ಟ್ ಬರುತ್ತೆ. ಇದನ್ನು ಈಗ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕಿಬಿಟ್ಟು ಕಲಸಿ ಇಡಬೇಕು. ಇದು ನಾವು ಚಪಾತಿ ಹಿಟ್ಟು ಥರನೇ ಕಲಿಸೋದು, ಬಟ್ ಸ್ವಲ್ಪ ಗಟ್ಟಿ ಇರಲಿ, ಪೂರಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿಯಲ್ಲಿ. ಎಲ್ಲ ಕಲಸಿ ಆದಮೇಲೆ ಸ್ನೇಹಿತರೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಇದು 2 ಅವರ್ ಮುಂಚೆ ನಾವು ಮಾಡಿ ಇಡಬೇಕು, ಅಂದರೆ ಕಲಸಿ ಇಡಬೇಕು. ಚಿಕನ್ ರೋಲ್ಗೆ ಈಗ ನಾನು ಫಿಲ್ಲಿಂಗ್ ರೆಡಿ ಮಾಡ್ತಾ ಇದ್ದೀನಿ. ಪ್ಯಾನ್ ತೊಗೊಂಡದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಚಿಕನ್ ಫ್ರೈ ಮಾಡೋದಕ್ಕೆ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ಆ್ಯಂಡ್ ಇದು ಬೋನ್ಲೆಸ್ ಚಿಕನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾರ್ಮಲಾಗಿ ನಾವು ಹೇಗೆ ಒಗ್ಗರಣೆ ಕೊಡ್ತೀವಲ್ವಾ, ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿಬಿಟ್ಟು ಸೇಮ್ ವೇಯಲ್ಲಿ ಇದಕ್ಕೂ ಸೇರಿಸ್ಬಿಟ್ಟು ಮುಚ್ಚಿ ಅದು ಬೇಯೋದಕ್ಕೆ ಬಿಡಬೇಕು. ಅಂದರೆ ಮೊದಲು ನೀರು ಬಿಡುತ್ತೆ, ಆಮೇಲೆ ನೀರು ಕಡಿಮೆ ಆಗುತ್ತಲ್ವಾ, ಅಷ್ಟು ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೀರು ಬಿಟ್ಟು ನೀರೆಲ್ಲ ಕಡಿಮೆ ಆಗಿದೆ ನೋಡಿ. ಎಣ್ಣೆ ಜಾಸ್ತಿ ಇಲ್ಲ, ಯಾಕೆಂದರೆ ಇದು ಬೋನ್ಲೆಸ್ ಚಿಕನ್ನು ವಿತೌಟ್ ಸ್ಕಿನ್ ಇದ್ದಾಗ ಮಾತ್ರ ಎಣ್ಣೆ ಜಾಸ್ತಿ ಬಿಡೋದು. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ಸ್ನೇಹಿತರೆ ಮಸಾಲೆಗಳನ್ನ ಹಾಕ್ಕೊಳ್ಬೇಕು. ಮೊದಲಿಗೆ ನಾನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ, ಎಷ್ಟು ಬೇಕೋ ಖಾರಕ್ಕೆ ಅಷ್ಟು. ಧನಿಯಾ ಪುಡಿ ನಾನು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ರೆ 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಅಂದರೆ ಜಿಂಜರ್ ಬೇರೆ ಗಾರ್ಲಿಕ್ ಬೇರೆ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಸೇರಿ 1 ಫುಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ನೀರೆಲ್ಲ ಏನೂ ಹಾಕಿ ಬೇಯಿಸ್ಕೊಳ್ಳೋ ಹಾಗಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಚಿಕನ್ ಕುಕ್ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಸೊ ಟೈಮ್ ಮ್ಯಾನೇಜ್ಮೆಂಟ್. ಅದನ್ನು ನಾನೀಗ ಕುಕ್ ಆಗಿದೆ ಅಲ್ವಾ ಚಿಕನ್, ಅದ್ರ ಜೊತೆ ನಾನೀಗ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ಬೇಕು, ಅಂದರೆ ಚಿಕನ್ಗೆ ಕಡಿಮೆ ಇದೆ ಅನ್ನೋ ಹಾಗಿದ್ರೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬೇಕಲ್ವಾ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಫ್ಲೇಮ್ ಮಾಡಿ ಮುಚ್ಚಿ ಬಿಡ್ತೀನಿ. ಇದು ನೀರಲ್ಲಿ ಕುಕ್ ಆಗಬಾರ್ದು, ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಆವಾಗಲೇ ಅದು ಟೇಸ್ಟ್ ಬರೋದು. ಇಲ್ಲ ಅಂದರೆ ನಾವು ಕ್ಯಾಪ್ಸಿಕಮ್ ಗೊಜ್ಜು ಮಾಡ್ತೀವಲ್ವಾ, ಆ ಟೇಸ್ಟ್ ಬಂದ್ಬಿಡುತ್ತೆ. ಬರೀ ಚಿಕನ್ ರೋಲ್ಗೆ ಬರೀ
ಚಿಕನ್ ಇದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಇದು ಹಾಫ್ ಕುಕ್ ಆಗಬೇಕು, ಎರಡೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಕೊನೆಯಲ್ಲಿ ನೋಡಿ, ಈಗ ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಲೈಟ್ ಕಲರ್ ಆಗಿದೆ. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್, ಒಂಥರ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಗರಂ ಮಸಾಲ ಮಿನಿಮಮ್ ಅರ್ಧ ಸ್ಪೂನ್ ಹಾಕಬೇಕು, ಮ್ಯಾಕ್ಸ್ ನಾವು 1 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ರೆಡಿ ಸ್ನೇಹಿತರೆ, ಇನ್ನೇನು ಸೇರಿಸೋ ಹಾಗಿಲ್ಲ. ನಾವು ಈ ಚಿಕನ್ ರೋಲ್ ಸರ್ವ್ ಮಾಡೋ ಟೈಮಲ್ಲಿ, ಅಂದರೆ ನಾವು ಪರೋಟ ಮಧ್ಯ ಹಾಕಿಬಿಟ್ಟು ಈ ರೋಲ್ ಫಿಲ್ಲಿಂಗ್ನ ಅದ್ರ ಮೇಲ್ಗಡೆ ನಾವು ಮಯೋನೀಸ್ ಅಥವಾ ಕೆಚಪ್ನ ಹಾಕ್ಬೋದು. ಆದರೆ ಒಂದೊಂದಕ್ಕೂ ಹಾಕೋದಕ್ಕೆ ಟೈಮ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದೊಂಥರ ಟೇಸ್ಟ್ ಕ್ರೀಮಿಯಾಗಿ ಒಂಥರ ಡ್ರೈ ಅನಿಸುತ್ತೆ ಚಿಕನ್. ನಾವು ಈ ಥರ ಕೆಚಪ್ ಮಿಕ್ಸ್ ಮಾಡಿದಾಗ ಜ್ಯೂಸಿಯಾಗಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಕೆಚಪ್ ಹಾಕೋದ್ರಿಂದ ಒಂಥರ ಟ್ಯಾಂಗಿ ಟೇಸ್ಟ್ ಕೂಡ ಬರುತ್ತೆ. ಸೆಪ್ರೇಟಾಗಿ ಕೂಡ ಹಾಕ್ಬೋದು ಸರ್ವ್ ಮಾಡಬೇಕಾದ್ರೆ. ನಾನು ಟೈಮ್ ಸೇವಿಂಗಿಗೆ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ಒಂದ್ಸರಿ ಮಾಡಿ ನೋಡಿ. ಚಿಕನ್ ರೆಡಿ ಆಯಿತು. ರೋಟಿನ ನಾನು ಒಂದು 8 ಗಂಟೆ ಅಷ್ಟೊತ್ತಿಗೆ ಶುರು ಮಾಡಬೇಕು, ಲೇಟ್ ಆಗುತ್ತೆ ಎಲ್ಲಾನು ಮಾಡೋದು. ಸೊ 8 o'clock ನಾನು ರೋಟಿ ಮಾಡಿ ರೋಲ್ ಮಾಡ್ತೀನಿ. ಈಗ ನಾನು ನಾಳೆ ತಿಂಡಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾಳೆ ತಿಂಡಿ ಏನು ಮಾಡಲಿ ಅಂತ ಯೋಚನೆ ಮಾಡಿ ದೋಸೆಗೆ ಇಡ್ಲಿಗೆ ಹಾಕಿರಲಿಲ್ಲ ಈ ವಾರ, ಹೋದ ವಾರ ಹಾಕಿದ್ನಲ್ಲ ಅಂಥೇಳಿ. ಸೊ ಇವಾಗ ನಾನು ಅಕ್ಕಿನ ನೆನೆಸಿದ್ದೀನಿ. ಇದು ನೀರು ದೋಸೆ ಮಾಡೋದಕ್ಕೆ. ನೀರು ದೋಸೆಗೆ 1 hour ಅಕ್ಕಿ ನೆನೆದ್ರೆ ಸಾಕು. ಆದರೆ 7 ಗಂಟೆಗೆಲ್ಲ ನಾನು ಅಕ್ಕಿ ರುಬ್ಬಬೇಕು. ಸಾನುಗೆ ತಿಂಡಿ ಕೊಡಬೇಕು ನಾನು ಬೇಗ ಅಂದರೆ, ಅದಕ್ಕೆ ಲೇಟ್ ಆಗ್ಬೋದೇನೋ. 6 ಗಂಟೆಗೆ ಏಳಬೇಕು. ರಾತ್ರಿನೇ ನೆನೆಸಿಟ್ರೆ 6:30ಗೂ ಎದ್ದೇಳ್ಬೋದು. ಅದಕ್ಕೆ ಅಕ್ಕಿನ ಈಗ ತೊಳೆದು ನೀರು ಹಾಕಿ ಮುಚ್ಚಿ ಇಡ್ತೀನಿ. ಇದ್ರ ಜೊತೆ 3 ಹಿಡಿಯಷ್ಟು ಅವಲಕ್ಕಿನ ನಾನು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಹಾಕ್ಕೊಳ್ತೀನಿ. ಅದನ್ನು ವಾಶ್ ಮಾಡಿ ಅದನ್ನು ಇಟ್ಕೊಳ್ತೀನಿ. ಯಾಕಂದರೆ ಇದ್ರ ಜೊತೆನೇ ಹಾಕ್ಬಿಟ್ರೆ ವಾಶ್ ಮಾಡಬೇಕಾದ್ರೆ ಅದು ಪುಡಿ ಆಗಿಬಿಡುತ್ತೆ. ಅದರದ್ದು ಕೂಡ ವೇಸ್ಟ್ ಹೋಗ್ಬಿಟ್ಟೋಗುತ್ತೆ ನೀರು ಜೊತೆ. ಅದಕ್ಕೆ ನಾನು ಅವಲಕ್ಕಿನ ಒಂದು 3-4 ಸರಿ ತೊಳೆದ್ಬಿಟ್ಟು ಸಪ್ರೇಟ್ ನೀರು ಹಾಕಿ ಮುಚ್ಚಿಟ್ಟಿರ್ತೀನಿ. ಬೆಳಗ್ಗೆ ಅದನ್ನು ತೊಳೆಯೋದಿಲ್ಲ, ಹಾಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಇವತ್ತು ನನಗೆ ಅನ್ನ ಮಿಕ್ಕಿದೆ, ಅದಕ್ಕೆ ಅನ್ನನೇ ಹಾಕೋಣ, ಅವಲಕ್ಕಿ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಿಗುತ್ತೆ ಅನ್ನನೂ ಯೂಟಿಲೈಸ್ ಆದಂಗೆ ಆಗುತ್ತೆ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ನೀರು ದೋಸೆ ಮಾಡೋಣ ಅಂತೇಳಿ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ರೋಟಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಸಾರಿ ನಾದ್ಕೊಳ್ಬೇಕು ಚೆನ್ನಾಗಿ, ಯಾಕಂದರೆ 2 hour ಮುಂಚೆ ಮಾಡಿಟ್ಟಿರ್ತೀವಲ್ವಾ. ಈಗ ನೋಡಿ ಸೈಜ್ ನಾನು 2 ಚಪಾತಿ ಹಿಟ್ಟಷ್ಟು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಮಂದ ಬರುತ್ತೆ. ಆ್ಯಂಡ್ ದೊಡ್ಡದಾಗಿ ಬೇಕು ಅಂದರೆ ನಾವು ಸ್ವಲ್ಪ ದಪ್ಪ ತೊಗೊಳ್ಬೇಕು. ಇದು ಮೈದಾ ಹಿಟ್ಟು ಹಾಕಿರೋದ್ರಿಂದ ನಾವು ಫುಲ್ ತೆಳ್ಳ ಮಾಡೋಕ್ಕಾಗಲ್ಲ, ಬಟ್ ಆದಷ್ಟು ತೆಳ್ಳಕ್ಕೆ ಒತ್ಕೊಳ್ಳಿ. ಆಮೇಲೆ ಇದು ತಿಕ್ಕಾಗುತ್ತೆ. ಇದಕ್ಕೆ ನಾವೀಗ ಬೇಕಿಂಗ್ ಸೋಡಾ ಕೂಡ ಹಾಕಿದ್ದೀವಲ್ಲ, ಹಾಗಾಗಿ ಅಷ್ಟೊಂದು ತೆಳ್ಳ ಏನಾಗೋದಿಲ್ಲ, ಮಂದವಾಗಿ ಬರುತ್ತೆ. ನೋಡಿ ಬಬಲ್ಸ್ ಬರ್ತಾ ಇದೆ ಈ ಥರ. ಯಾಕೆ ಅಂದರೆ ನಾವು ಸೋಡಾ ಹಾಕಿದ್ದೀವಿ, ಮೊಸರು ಹಾಕಿದ್ದೀವಿ ಅಂಥೇಳಿ. ನಾವು ಪರೋಟ ಯೂಸ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಎಲಾಸ್ಟಿಕ್ ಥರ ಅನಿಸುತ್ತೆ. ನನ್ನ ಸಾನುಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು. ಈಗ ಪರೋಟ ರೋಲ್ ಮಾಡೋ ಟೈಮ. ನಾನು ಹೇಳಿದ್ನೆಲ್ಲ ಮೈದಾ ಹಿಟ್ಟಿಂದು ಮಲಬಾರ್ ಪರೋಟ ಏನು ಬರುತ್ತೆ, ಅದು ಸ್ವಲ್ಪ ಅಗಿಯೋದಕ್ಕೆ ಕಷ್ಟ ಅನಿಸುತ್ತೆ ಮಕ್ಕಳಿಗೆ. ಹಾಗಾಗಿ ನಾನು ಮನೇಲಿ ಈ ಥರ ಸಾಫ್ಟಾಗಿ ಮಾಡ್ಕೊಂಡಿದ್ದು. ಇದರಲ್ಲಿ ಎಷ್ಟು ಚಿಕನ್ ಪೀಸಸ್ ಬೇಕೋ ನೀವು ಅಷ್ಟನ್ನು ಸೇರಿಸ್ಬೋದು. ಅದ್ರ ಜೊತೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದ್ದಾಗಲೇ ಅದರ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದು. ಇದ್ರ ಮೇಲೆ ಬೇಕಿದ್ರೆ ಮಕ್ಕಳಿಗೆ ಸಪ್ರೇಟಾಗಿ ನೀವು ಮಯೋನೀಸ್ ಅಥವಾ ಕೆಚಪ್ನ ಮತ್ತೊಂದು ಸಾರಿ ಹಾಕ್ಬೋದು. ಇದ್ರ ಮೇಲ್ಗಡೆ ಮಾಡಿಬಿಟ್ಟು ಆಮೇಲೆ ರೋಲ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೇ. ಇದೊಂಥರ ಸಾನು ಅಂತೂ ಈ ಸಾರಿ ಪರೋಟ ಸಾಫ್ಟ್ ಇತ್ತಲ್ಲ ಅಂದ್ಬಿಟ್ಟು ಮಮ್ಮ ಯಾವಾಗಲೂ ಮಾಡು ಈ ಥರ ಅಂತ ಹೇಳ್ತಾ ಇದ್ಲು. ಟೊಮ್ಯಾಟೊ ಬದಲು ನಾವು ಕೆಚಪ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟೊಮ್ಯಾಟೊ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ನನಗೆ ಇಷ್ಟ ಆಗಲಿಲ್ಲ. ಸೊ ಮಲಬಾರ್ ಪರೋಟ ರೆಡಿ ಸಿಗುತ್ತಲ್ಲ, ಅದರಲ್ಲಾದರೂ ಮಾಡ್ಕೊಳ್ಬೋದು, ಅಥವಾ ಮನೇಲಿ ಈ ಥರ ಕೂಡ ಮಾಡ್ಕೊಳ್ಬೋದು. ಚಿಕನ್ ರೋಲ್ ಜೊತೆ ಇವತ್ತು ಫಿಶ್ ಕೂಡ ಇದೆ, ಫಿಶ್ ಫ್ರೈ. ನಾನು ಫಿಶ್ದು ಸಾರು ಮಾಡೋದಿಲ್ಲ, ಅದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಅತ್ತೆ ಮಾಡ್ತಾರಂತೆ, ಒಂದು ಸಾರಿ ನೋಡಬೇಕು ಅವ್ರು ಹೇಗೆ ಮಾಡ್ತಾರೆ ಅಂತ. ಆಮೇಲೆ ಬೇಕಿದ್ರೆ ನಾನು ಕಲ್ತ್ಕೊಂಡು ಮಾಡ್ಬೋದು. ನಮಗೆ ಫಿಶ್ ಫ್ರೈ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಸಾನುಗೆ. ಅದಕ್ಕೆ ಮಧ್ಯಾಹ್ನನೇ ಇವತ್ತು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇದಕ್ಕೆ ಎಷ್ಟು ಬೇಗ ಮ್ಯಾರಿನೇಟ್ ಮಾಡಿರ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಇದು ಬಂದು ಬ್ಲ್ಯಾಕ್ ಪಾಂಫ್ರೆಟ್ ಅಂತ ಅನಿಸುತ್ತೆ. ಬ್ಲ್ಯಾಕಾ ವೈಟಾ ನೆನಪಿಲ್ಲ. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ 1 ಬೋನ್ ಇರುತ್ತೆ. ಆ್ಯಂಡ್ ತುಂಬ ದೊಡ್ಡ ಸೈಜ್ದು ತೊಗೊಂಡ್ರೆ, ಅಂದರೆ 1 kg ಬರುತ್ತಲ್ವ, ಆ ಥರದ್ದು ತೊಗೊಂಡ್ರೆ ಮೂಳೆಗಳು ಕೂಡ ದಪ್ಪ ಇರುತ್ತೆ. ಇದರ ಮುಳ್ಳುಗಳು ಕೂಡ ದಪ್ಪ ಇರುತ್ತೆ. ಹಾಗಾಗಿ ಇವತ್ತು ತಂದಿದ್ರು 1 kg ಇದೆ ಅಂದ್ಬಿಟ್ಟು. ಸೊ ಇದರಲ್ಲಿ ಮುಳ್ಳು ಜಾಸ್ತಿ ಇರಲಿಲ್ಲ,
ಇದ್ರೂ ದಪ್ಪ ಇತ್ತು. ಸೊ ಬಿಡಿಸಿ ಸಾನು ತಿನ್ಸೋದಕ್ಕೆ ಸ್ವಲ್ಪ ಈಸಿ, ಇಲ್ಲ ಅಂದರೆ ನನಗೆ ಭಯ ಆಗುತ್ತೆ ಎಲ್ಲಿ ಸಿಕ್ಬಿಡುತ್ತೋ ಅವಳಿಗೆ ಅಂದ್ಬಿಟ್ಟು. ನನಗೆ ಬಾಯಲ್ಲಿ ಸಿಕ್ಕಿದ್ರೆ ನಾನು ತೆಗಿತೀನಿ, ಅವಳಿಗಿನಾದ ಅಭ್ಯಾಸ ಇಲ್ಲ. ನಾವು ತುಂಬಾ ಕಡಿಮೆ ಫಿಶ್ ಫ್ರೈ ಮಾಡೋದು. ನೀವು ಕೇಳ್ತಾ ಇರ್ತೀರ ಏನು ಬೇರೆದು ಮಾಡೋದಿಲ್ಲ ಅಂದ್ಬಿಟ್ಟು. ಇಲ್ಲ, ಇದು ನಾವು ಸ್ವಲ್ಪ ಕಡಿಮೆನೇ. ಯಾವಾಗ ಫ್ರೆಶ್ ಸಿಕ್ಕಿದೆ ಚೆನ್ನಾಗಿದೆ ಅನಿಸುತ್ತೋ, ಎಸ್ಪೆಷಲಿ ಮೆಟ್ರೋ ಹೋದಾಗ ಅಲ್ಲಿಂದ ತೊಗೊಂಡು ಬಂದಿರ್ತೀವಿ. ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಇದು ತುಂಬ ಈಸಿ ಕೂಡ. ನಾನು ಉಪ್ಪು ಖಾರ ಹುಳಿ ಹಾಕಿರ್ತೀನಿ ಅಷ್ಟೇ, ಹಾಗಾಗಿ ಏನು ತೋರಿಸಿಲ್ಲ. ಬಟ್ ನಿಮ್ಗೆ ಡೀಟೇಲ್ ಆಗಿ ಬೇಕು ಅನ್ನೋ ಹಾಗಿದ್ರೆ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ, ತಿಳಿಸಿ. ಊಟ ಎಲ್ಲರದು ಆಯಿತು ಸ್ನೇಹಿತರೆ. ರಾಜೇಶ್ ಒಬ್ರು ಮಾಡಬೇಕು, ಇಟ್ಟಿದ್ದೀನಿ. ಈಗ ಕಿಚನ್ ಕ್ಲೀನಿಂಗ್ ಕೆಲಸ ಮಧ್ಯಾಹ್ನ ಮಾಡಿದ್ರೆ ಮಧ್ಯಾಹ್ನನೇ ಕ್ಲೀನ್ ಮಾಡಿಬಿಟ್ಟಿರ್ತೀನಿ, ಬರೀ ಪಾತ್ರೆ ಇರುತ್ತೆ ಡಿಶ್ ವಾಷರ್ಗೆ ಹಾಕೋದು. ಬಟ್ ಈಗ ಕಿಚನ್ ಕ್ಯಾಬಿನೆಟ್ ಫುಲ್ ಕ್ಲೀನ್ ಮಾಡಿ ಈ ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಹಾಕಬೇಕು. ಸಂಜೆ ಮಾಡಿದ್ರೆ ರಾತ್ರಿ ಎಲ್ಲ ಕ್ಲೀನ್ ಮಾಡಲೇಬೇಕು, ಇಲ್ಲ ಅಂದರೆ ಬೆಳಿಗ್ಗೆ ನಂಗೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ, ಬೆಳಿಗ್ಗೆ ಅರ್ಜೆಂಟ್ ಬೇರೆ ಇರುತ್ತಲ್ವಾ. ಸೊ ಇದು ನಾನು 2 ಬಕೆಟ್ ಇಟ್ಟಿದ್ದೀನಿ. ಇದರಲ್ಲಿ ಫಿಲ್ಟರ್ ವಾಟರ್ ಔಟ್ಲೆಟ್ ಅಲ್ಲಿ ಬಿಟ್ಟಿದ್ದೀನಿ. ಅಂದರೆ ನಾವು RO ಫಿಲ್ಟರ್ಸ್ ತಗೊಂಡಾಗ ಈ ಥರ ಇನ್ಲೆಟ್ ಒಂದು ಔಟ್ಲೆಟ್ ಒಂದು ಇರುತ್ತೆ. ಸೊ ಔಟ್ಲೆಟ್ ವಾಟರ್ ಏನು ಬರುತ್ತೋ ಅದನ್ನು ಸುಮ್ಮನೆ ಹಾಗೆ ಬಿಟ್ಬಿಡ್ತಾರೆ, ಸಿಂಕಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅದು ಎಷ್ಟು ನೀರು ವೇಸ್ಟ್ ಆಗುತ್ತೆ ಗೊತ್ತಾ. ನಮ್ಮ ಮನೇಲಂತೂ ದಿನಕ್ಕೆ 2 ಬಕೆಟ್ ನೀರು ತುಂಬುತ್ತೆ. ಸೊ ಆ ನೀರನ್ನು ನಾನು ಈ ಥರ ಸಿಂಕ್ ತೊಳೆಯೋದಕ್ಕೆ, ಮನೆ ಒರೆಸೋದಕ್ಕೆ, ಬಾಲ್ಕನಿ ತೊಳೆಯೋದಕ್ಕೆ, ಬಟ್ಟೆನೂ ಕೂಡ ಅದರಲ್ಲೇ ನೆನೆಸ್ತೀನಿ ನಾನು. ಸೊ ಈ ಥರ ಯೂಟಿಲೈಸ್ ಮಾಡ್ಕೊಳ್ತೀನಿ. ನಿಮಗೂ ಒಂದು ರಿಕ್ವೆಸ್ಟ್ ಅಂದರೆ ಎಲ್ಲರ ಮನೇಲೂ ಫಿಲ್ಟರ್ ಇರುತ್ತೀಗ, ಹಾಗಾಗಿ ನಿಮ್ಮ ಮನೇಲೂ ಈ ಥರ ನೀರು ಇರ್ಬೋದು. ವೇಸ್ಟ್ ಆಗೋದಕ್ಕೆ ಬಿಡಬೇಡಿ. ಯಾವ ರೀತಿಯಲ್ಲಾದರೂ ನೀವು ಅದನ್ನು ರೀಯೂಸ್ ಮಾಡ್ಕೊಳ್ಳಿ. ಈಗ ನಮ್ಮ ಮನೇಲಿ ಇರೋದೇ 3 ಜನಕ್ಕೆ ಇಷ್ಟು ನೀರು ಅಂದಾಗ ನಿಮ್ಮಲ್ಲಿ ಜಾಸ್ತಿ ಜನ ಇದ್ದಾಗ ಎಷ್ಟು ನೀರು ಆಗ್ಬೋದಲ್ವಾ. ನೀವು ಒಂದ್ಸಾರಿ ಹಿಡಿದು ನೋಡಿ, ನಿಮಗೆ ಅನಿಸುತ್ತೆ ಎಷ್ಟೊಂದು ನೀರು ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ. ಸಾನು ಅವಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ, ಮುಗ್ದೇ ಇಲ್ಲ. ಅದಕ್ಕೆ ಊಟ ಆದ್ಮೇಲೆ ಕೂಡ ಕೂರಿಸಿದ್ದೀನಿ. ಇವಳು ಬರೀ ಓದು ಅಂದರೆ ನಿದ್ದೆ ಬಂದ್ಬಿಡುತ್ತಪ್ಪ. ಈಗ ಬೇಕಿದ್ರೆ ನೋಡು TV ಹಾಕೊಂಡು ಕೂತ್ಕೊ ಅನ್ರಿ, ಕಾರ್ಟೂನ್ ಹಾಕೊಂಡು ಅಬ್ಬಾ ಎಂಜಾಯ್ 11 o'clock ತನಕ. ಇವತ್ತು ನಾನು ಹೇಳ್ಬಿಟ್ಟಿದ್ದೀನಿ, ನೀನು ಫುಲ್ ಬರೆಯೋ ತನಕ ನೋ ನಿದ್ದೆ, ಎಷ್ಟೊತ್ತಾದರೂ ಆಗ್ಬಿಡ್ಲಿ. ಇವತ್ತು ದಿನ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ ರೀ, ನನಗೂ ಬೇಜಾರು ದಿನ ಕೊಡೋದಕ್ಕೆ. ಯಾವಾಗ ಇವಳು ಓದೋದು ಮತ್ತೆ. ಬೇಗ ಬೇಗ ಬರೀ. ನೋಡಿ ಸ್ನೇಹಿತರೆ, ನನ್ನ ಕ್ಲೀನ್ ಕಿಚನ್. ಇಲ್ಲಿದು ಪಾತ್ರೆಗಳೆಲ್ಲನೂ ಕೂಡ ಇಲ್ಲಿಗೆ ಶಿಫ್ಟ್ ಆಗಿದೆ. ಇಲ್ಲೊಂದು, ಈ ಡಿಟರ್ಜೆಂಟ್ ಮತ್ತು ರಿನ್ಸೈಡ್ ಹಾಕೋದು ಆಯಿತು. ಸಾಲ್ಟ್ ರೀಫಿಲ್ ಮಾಡಿ ಅಂತ ತೋರಿಸ್ತಾ ಇದೆ. ರಿನ್ಸೈಡ್ ಕೂಡ ಖಾಲಿ ಆಗಿತ್ತು, ಇವಾಗ ಫಿಲ್ ಮಾಡಿದೆ. ಸೊ 1-3 ಗಂಟೆ ಟೈಮಲ್ಲಿ ಲಾಸ್ಟ್ ½ an hour ಮಾತ್ರ ನೀರು ಎಲ್ಲ ಸೋರೋದಕ್ಕೆ ಹಾಗೇ ಇರುತ್ತೆ. ಆ್ಯಂಡ್ ಈಗ ಸೌಂಡ್ ಬರ್ತಿದೆ ಅಲ್ವಾ, ಅಲ್ಲಿ ಪೈಪಲ್ಲಿ ಇರುವಂಥ ನೀರು ಹೊರಗಡೆ ಬರುತ್ತೆ. ಇಲ್ಲಿ ನೀರು ಹೊರಗಡೆ ಬರುತ್ತೆ. ಆಮೇಲೆ ಆಫ್ಟರ್ 10 minutes ಶುರುವಾಗುತ್ತೆ ಫಂಕ್ಷನ್. ಇದು ಸ್ಟವ್ ಕ್ಲೀನಿಂಗ್ ಕೂಡ ಆಯಿತು, ಕ್ಯಾಬಿನೆಟ್ ಕ್ಲೀನಿಂಗ್ ಆಯಿತು. ರಾಜೇಶ್ ಅವ್ರ ದಿನ ಊಟ ಆಗಿಲ್ಲ, ಮುಚ್ಚಿ ಇಟ್ಟಿದ್ದೀನಿ. ಸೊ ನೈಟ್ ಕ್ಲೀನಿಂಗ್ ರುಟೀನ್ ನಂದು ಈಗ ಆಯಿತು. ಈಗ ಮಲ್ಕೊಳ್ಳೋ ಟೈಮು. ಡೈರೆಕ್ಟಾಗಿ ಬಂದು ಮಲಗಂಗೂ ಇಲ್ಲ. ಈ ಬೆಳಗ್ಗೆಯಿಂದನೂ ಸಂಜೆ ಎಣ್ಣೆ ಹಚ್ಚೋಣ ಅಂದ್ಕೊಂಡಿದ್ದೆ, ಸಂಜೆ ಆಗಲೇ ಇಲ್ಲ, ಮರ್ತೋಯ್ತು. ಇವಾಗ ಬಿಟ್ಟರೆ ಮತ್ತೆ ನಾಳೆ ಬೆಳಿಗ್ಗೆಯಿಂದ ಮತ್ತೆ ಸಂಜೆ ಹೀಗೆ ಆಗುತ್ತೆ ಅಂದ್ಬಿಟ್ಟು ಈಗ ಸ್ವಲ್ಪ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ರಾತ್ರಿ ಹೊತ್ತು ಹಚ್ಚಿದ್ರೆ ದಿಂಬೆನೇ ಎಲ್ಲ ಕುಡ್ಕೊಂಡಿರುತ್ತೆ. ಬಟ್ ಇನ್ನೇನು ಮಾಡ್ತೀರಾ, ಕೂದಲಿಗೆ ಹಚ್ಚೋದು ಬೇಡ, ಅಟ್ಲೀಸ್ಟ್ ಬರೀ ರೂಟ್ಸಿಗೆ ಮಾತ್ರನೇ ಹಚ್ಚಿರೋಣ ಅಂದ್ಬಿಟ್ಟು ಈಗ ಹಚ್ತಾ ಇದ್ದೀನಿ. ಸಾನುದು ಹೋಮ್ವರ್ಕ್ ಮುಗೀತು, ಅವಳು ಕೂಡ ಬ್ರಷ್ ಮಾಡೋದಕ್ಕೆ ಹೋಗಿದ್ದಾಳೆ. ನಾನು ಈಗ ಬ್ರಷ್ ಮಾಡಿ ಬಂದು ಮಲ್ಕೊಳ್ಳೋದು. ನಾಳೆ ತಿಂಡಿಗೆ ಸಿಂಪಲ್ ಏನಾದರೂ ಮಾಡೋ ಹಾಗಿದ್ರೆ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿಲ್ಲ. ಅದರ್ವೈಸ್ ಏನಾದರೂ ಪುಲಾವ್ ಮಾಡ್ತೀನಿ ಅನ್ನೋ ಹಾಗಿದ್ರೆ, ಅಥವಾ ಇದು ಟೊಮ್ಯಾಟೊ ನೀರು ದೋಸೆ ಮಾಡ್ತೀನಿ ಅನ್ನೋ ಹಾಗಿದ್ರೆ, ಸಮಥಿಂಗ್ ಏನಾದರೂ ಟೈಮ್ ಎಕ್ಸ್ಟ್ರಾ ಇಡ್ಸುತ್ತೆ, ರವೆ ದೋಸೆನೋ ರವೆ ಇಡ್ಲಿನೋ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ನಾನು ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ. ಇವತ್ತೇನು ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡೋಣ ಬೇಗ ಆಗೋ ಥರ ಅಂತ ಹೇಳಿಬಿಟ್ಟು. ಸೊ ನನ್ನ ಈವ್ನಿಂಗಿಂದ ರಾತ್ರಿ ರುಟೀನ್ ಹೀಗಿರುತ್ತೆ, ಕುಕ್ಕಿಂಗ್ ಆ್ಯಂಡ್ ಕ್ಲೀನಿಂಗ್ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಸಮ್ಟೈಮ್ಸ್ ಮಧ್ಯಾಹ್ನ ಕುಕ್ ಮಾಡಿದರೆ ರಾತ್ರಿ ಕುಕ್ಕಿಂಗು ಕ್ಲೀನಿಂಗು ಜಾಸ್ತಿ ಇರೋದಿಲ್ಲ.
ಆ್ಯಂಡ್ ಡಿಶ್ ವಾಷರ್ ಕೂಡ ಅಷ್ಟೇ, ನಾನು 2 ದಿನಕ್ಕೆ ಒಂದ್ಸರಿ ಹಾಕೋದು, ಡೈಲಿ ಏನೋ ಹಾಕೋದಿಲ್ಲ. ಓಕೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.